ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. 2026ರಲ್ಲಿ ದ್ವಿತೀಯ PUC ಫಲಿತಾಂಶಕ್ಕೋಸ್ಕರ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಎಕ್ಸಾಮ್ನ ಬರೆದಿರೋ ಅಂಥವ್ರು ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ಏನು ಎಕ್ಸಾಮ್ ನಡೀತು, ಆ ಮೊದಲನೇ ಎಕ್ಸಾಮ್ನ ಬರೆದಿರೋ ಅಂಥ ವಿದ್ಯಾರ್ಥಿಗಳಾಗಿರ್ಬೋದು, ಹಾಗೆ ಅವರ ಪೋಷಕರಾಗಿರ್ಬೋದು, ತುಂಬ ಕುತೂಹಲದಿಂದ ನಾಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ. ನಾಳೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತಾ ಏನು ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ, ನಿಮಗೆ ಖಂಡಿತ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲನೇದಾಗಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಏನು ಒಂದು ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ದರು. ಏಪ್ರಿಲ್ 7ನೇ ತಾರೀಕು ದ್ವಿತೀಯ PUCಯ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಅದು ಎಷ್ಟೋ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಕೂಡ ಹಾಗೆ ಬಂದಿತ್ತು. ಹಾಗೆ ತುಂಬಾ ವಿಡಿಯೋಸಲ್ಲಿ ಎಲ್ಲರೂ ಕೂಡ ಹೇಳಿದ್ದಾರೆ, ಹಾಗೆ ನ್ಯೂಸಲ್ಲೂ ಕೂಡ ಬಂದಿತ್ತು. ಸೊ ಎಲ್ರಿಗೂ ಕೂಡ ಕನ್ಫರ್ಮ್ ಆಗಿದೆ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಪ್ರಕಟ ಆಗುತ್ತೆ ಅಂತ. ಬಟ್ ಅದು ಏನಂದರೆ ಟೆಂಟೇಟಿವ್ ಡೇಟ್ ಆಗಿತ್ತು. ಕನ್ಫರ್ಮ್ ಆಗಿ ನಾಳೆನೇ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಹೇಳಿಲ್ಲ. ಓಕೆನಾ? ಸೊ ನಾಳೆ ಬರೋ ಅಂಥ ಚಾನ್ಸಸ್ಸು ಖಂಡಿತವಾಗ್ಲೂ ಇನ್ನೂ ಇದೆ. ಯಾಕೆ ಅಂತಂದರೆ ಈ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ರಿಸಲ್ಟ್ ಬರುವಂತಹ ಇಂದಿನ ದಿನ ಒಂದು ಪ್ರೆಸ್ ಮೀಟನ್ನು ಮಾಡಿಬಿಟ್ಟು ಅನೌನ್ಸ್ ಮಾಡ್ತಾರೆ, ನಾಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಇನ್ನೂ ಈ ಥರ ಯಾವುದೇ ರೀತಿಯಾದಂತಹ ಪ್ರೆಸ್ ಮೀಟ್ ಆಗಿಲ್ಲ, ಇಲ್ಲ ಅವರು ಟ್ವಿಟ್ಟರಲ್ಲಿ ಏನು ಕೂಡ ಒಂದು ಅನೌನ್ಸ್ ಮಾಡಿಲ್ಲ ನಾಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾಳೆ ರಿಸಲ್ಟ್ ಬರುತ್ತೋ ಬರಲ್ವೋ ಹೇಳೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಲೇಟ್ ಆದರೆ ನಾಡಿದ್ದು ರಿಸಲ್ಟ್ ಬರ್ಬೋದು. ಏಪ್ರಿಲ್ 8ನೇ ತಾರೀಕು, 9ನೇ ತಾರೀಕು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರೋದಿಲ್ಲ. ಯಾಕೆ ಅಂತಂದರೆ ಬೈ ಎಲೆಕ್ಷನ್ ಇರೋದರಿಂದ 9ನೇ ತಾರೀಕು ರಿಸಲ್ಟ್ ಬರೋದಿಲ್ಲ. ಆ ರೀತಿಯಾಗಿ ಡಿಲೇ ಆದರೆ 10ನೇ ತಾರೀಕು ನೀವು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗ ಸಂಜೆ ಅಷ್ಟರಲ್ಲಿ ಏನಾದರೂ ಪ್ರೆಸ್ ಮೀಟ್ ಕರೆದ್ಬಿಟ್ಟು ಅವರು ಅನೌನ್ಸ್ ಮಾಡಿದ್ರೆ, ಇಲ್ಲ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ರೆ ನಾಳೆ ನಿಮಗೆ ರಿಸಲ್ಟ್ ಬರುತ್ತೆ. ಅದು 11 ಗಂಟೆ ಮೇಲೆ ಬರುತ್ತೆ. ಇಲ್ಲ ಅಂತ ಅಂದರೆ ನೀವು ನಾಳೆ ರಿಸಲ್ಟ್ನ ನೋಡೋದಕ್ಕೆ ಆಗೋದಿಲ್ಲ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ರಿಸಲ್ಟ್ನ ಎಲ್ಲಿ ಚೆಕ್ ಮಾಡ್ಕೊಳ್ಬೇಕು ನೀವು ಅಂತ ಅಂದರೆ KarResult.nic.in ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ರಿಸಲ್ಟ್ ಬಂದ ತಕ್ಷಣ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಇದೇ ರೀತಿಯಾದಂತಹ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.